ಇಲ್ಲಿ ಬರ್ದಿರೋದು ಯಾರು ತಪ್ಸೋಕ್ಕಾಗುತ್ತೆ ಸರ್? ನನಗೆ ಬರ್ದಿದೆ ಇನ್ನೂ ಒಂದು 15-20 ವರ್ಷ ಅಲ್ವಾ? ಎಲ್ಲರೂ ಅವ್ರೋಗಿ ದೇವ್ರನ್ನ ಕೇಳ್ಕೊಂಡ್ರೆ MLA ಆಗ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ವಾ 15 ಲಕ್ಷದಲ್ಲಿ ಒಂದು 30-40 ಬರುತ್ತೆ ಅಂತ? ನನಗೆ ಗೊತ್ತಿಲ್ವಾ 15 ಲಕ್ಷ ಉಳಿಸಿದ್ರೆ 1.5 ಕೋಟಿ ಆಗುತ್ತೆ, ಅದರಲ್ಲೊಂದು 2 BHK ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ? ನನ್ನ ದಡ್ಡನ ಎಲ್ಲರೂ ಕರೆದಿದ್ದೇನೋ ಒಚ್ಚಿ ಮಕಮ್ಸು ಬಿಚ್ಚಿ ಕಾಫಿ ತಾಗಪ್ಪ ಅಂತ. వచ్చి మకం చూపించి కాఫీ తాగిన దానికి 3 కోట్ల ట్యాక్స్ వేసిರಿ ಸರ್. 23ನೇ ತಾರೀಕು ಜುಲೈ 2025 ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಈ ರಕ್ತದಾನ ಶಿಬಿರವನ್ನ ಏರ್ಪಾಟು ಮಾಡಲಾಗಿದೆ. ನೋಂದಾವಣಿ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿಗೆ ನಾನು ಈ ಮಾಧ್ಯಮದ ಮುಖಾಂತರ ಕೈ ಜೋಡಿಸಿ ಬಂದು ರಕ್ತದಾನ ಮಾಡಿ ಈ ಮಹತ್ತರವಾದಂತಹ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ಅವರು BJP ಅವರು ಏನಾದರೂ ಮಾಡಲಿ, ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ. ನನ್ನ ಹತ್ರ 10 ರೂಪಾಯಿ ಇದೆ, ಓಕೆ, ಪಕ್ಕದ ಮನೆ ಹುಡುಗನಿಗೆ 4 ರೂಪಾಯಿ ಕೊಟ್ಟು ನನ್ನ ಸ್ವಂತ ತಮ್ಮನಿಗೆ 6 ರೂಪಾಯಿ ಕೊಟ್ಟರೆ ತಪ್ಪ? ಇದು BJP ಅವ್ರು ಅರ್ಥ ಮಾಡ್ಕೋಬೇಕು. BJP ಅವ್ರು ಮಾಡಿರೋದನ್ನೇ ನಾವು ಮಾಡ್ತಿರೋದು, ನಾವೇನು ಹೊಸದಾಗಿ ಮಾಡಿಲ್ಲ. ಅವ್ರ ಅಧಿಕಾರದಲ್ಲಿದ್ದಾಗ ನಮಗೆ ತಾರತಮ್ಯ ಮಾಡಿಲ್ವಾ? ಮಾಡಿದ್ದಾರೆ. ತಾರತಮ್ಯ ಏನಿಲ್ಲ. ಈಗ 50 ಕೋಟಿ ಲೆಟರ್ ನನಗೂ ಬಂದಿದೆ, 50 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ, ನನ್ನ ಹತ್ರನೂ ಲೆಟರ್ ಇದೆ, ನನಗೆ 50 ಕೋಟಿ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಪತ್ರಕರ್ತರಿಗೆಲ್ಲ ಗೊತ್ತಾಗಬೇಕು. ಇವತ್ತು ಈ ವಾರ್ಡ್ಗೆ ಬಂದೆ, 25 ಕೋಟಿ PWD ರೋಡ್ಸ್ ಕೊಟ್ಟಿದ್ದಾರೆ, 12.5 ಕೋಟಿ ZP ರೋಡ್ಸ್ ಕೊಟ್ಟಿದ್ದಾರೆ, ಇನ್ನಿರೋದು 12.5 ಕೋಟಿ ಆಯಿತಾ? ನಿನ್ನೆ ಬಂತು ಲೆಟರು. ಇವತ್ತು ಬೆಳಗ್ಗೆ ಜಸ್ಟ್ ಒಂದು ಏರಿಯಾಗೆ ಬಂದೆ, 3 ಕೋಟಿ ಖಾಲಿ. ನಿಮಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಎಲ್ಲರೂ ಕರೆದಿದ್ದೇನೋ ಒಚ್ಚಿ ಮಕಮ್ಸು ಬಿಚ್ಚಿ ಕಾಫಿ ತಾಗಪ್ಪ ಅಂತ. ಒಚ್ಚಿ ಮಕಮ್ಸು ಬಿಚ್ಚಿ ಕಾಫಿ ತಾಗಿನ ನನಗೆ 3 ಕೋಟ್ಲ ಟ್ಯಾಕ್ಸ್ వేసిರಿ. ದುಡ್ಡಿಲ್ಲದೆ ಎಲ್ಲೂ ಹೋಗೋಕ್ಕಾಗಲ್ಲ. ನಾನೊಂದು ಹಳ್ಳಿಗೆ ಹೋದರೆ ಅವ್ರಿಗೆ ಏನಾದರೂ ಮಾತು ಕೊಟ್ಟರೆ ನಡ್ಕೋಬೇಕು. ಈಗ ಒಂದು 2-3 ಕೋಟಿ, ಈಗ ಬೋರ್ವೆಲ್ ಕೇಳಿದ್ರೆ ನನಗೆ ಗೊತ್ತಿತ್ತು ಇವ್ರು ಬೋರ್ವೆಲ್ ಕೇಳ್ತಾರೆ ಅಂತ. ನಾನು ಪ್ರಿಪೇರ್ ಆಗೇ ಬಂದಿದ್ದೆ, ನನಗೆ ಗೊತ್ತು ಇವ್ರು ಈ ರಸ್ತೆ ಕೇಳ್ತಾರೆ ಅಂತ. ಅದಕ್ಕೆ 80 ಲಕ್ಷ ಆಗುತ್ತೆ ಅನ್ನೋದು ನನಗೆ ಗೊತ್ತು. ನಾನು ಹೋಮ್ವರ್ಕ್ ಮಾಡ್ಕೊಂಡೇ ಬರ್ತೀನಿ. ಈ ಒಂದು ವಾರದಿಂದನೇ ನಮ್ಮ ಸೀನಣ್ಣವ್ರ ಗಮನಕ್ಕೆ ತಂದಾಗ ಈ ಲೇಔಟ್ಗೆ ಹೋದರೆ ಅವ್ರು ಏನು ಕೇಳ್ತಾರೆ, ನಾನು ಮಾತು ಕೊಡೋಕ್ಕಾಗುತ್ತಾ ಅಲ್ವಂತ ವರ್ಕ್ ಮಾಡ್ಕೊಂಡೇ ಬಂದೆ. ಬರೀ ಕೈಯಲ್ಲಿ ಬಂದರೆ ಅದಕ್ಕೆ ನಾನು ಅನುದಾನ ಎತ್ಕೊಂಡೆ ಹೋಗ್ತಾ ಇದ್ದೀನಿ. 190 ಹಳ್ಳಿ ಸುತ್ತಿದ್ದೀನಿ, ಈ ವಾರ್ಡ್ ಸುತ್ತಿದ್ದೀನಿ, ಎಲ್ಲ ರೆಡಿ ಮಾಡ್ತೀನಿ. ಸಾಕಷ್ಟು ಗುದ್ದಲಿ ಪೂಜೆಗಳಾದರೆ ಕಾಮಗಾರಿಗಳಾಗ್ತಿಲ್ಲ ಅಂತ? ಇಲ್ಲ ಸರ್, ನೋಡಿ ಈಗ ಮುಷ್ಟೂರು ರೋಡ್ ನಡೀತಿದೆ. ಬಿಕಾಸ್ ಮಳೆಯಿಂದ ಇಟಪ್ನಳ್ಳಿ ರೋಡ್ ಮುಗೀತು, ದಿನ್ನೆ ಹೊಸಳ್ಳಿ ರೋಡ್, ಈಗ ಜಡಲ್ತಿಮ್ನಳ್ಳಿ ರೋಡ್ ಸ್ಟಾರ್ಟ್ ಆಗಿದೆ. ಕಂದ್ವಾರದ್ದು ಟೆಂಡರ್ ಮುಗಿದಿದೆ, ಅಂದರೆ ಅಪ್ರೂವ್ ಆಗಬೇಕಲ್ಲ, ಅದು ಟೆಂಡರ್ಗೆ ಹೋಗಿದೆ. ನೆಕ್ಸ್ಟ್ ವೀಕಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ದಿನ್ನೆ ಹೊಸಳ್ಳಿ ರೋಡ್ ಮುಗಿದೇ ಹೋಯ್ತು ಸರ್. ಅಮ್ಮ ಆ್ಯಂಬುಲೆನ್ಸು ನಿಮಗೆ ಇನ್ನೊಂದು ಹೇಳ್ತೀನಿ ಸರ್, ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು 3.5 ನಿಮಿಷ. ಅಂದರೆ ಆ್ಯಂಬುಲೆನ್ಸು ಅಮ್ಮನೆ ಕನೆಕ್ಟಿವಿಟಿ. ನೀವು ಭಾಳಷ್ಟು ಜನ ಒಂದು ರಿಯಲೈಸ್ ಆಗಬೇಕು, ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ. ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್. ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ. 10 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಣ್ಣ, 20 ಡ್ರೈವರ್ಸ್ ಅಣ್ಣ. ಡೀಸೆಲ್ ನಂದು, ಆ್ಯಂಬುಲೆನ್ಸ್ ನಂದು, ಅದ್ರ ಮೇಂಟೆನೆನ್ಸ್ ನಂದು, ಡ್ರೈವರ್ ಸ್ಯಾಲ್ರಿ ನಂದು, ಅವ್ರದ್ದು ಊಟ ತಿಂಡಿ ನಂದು. ಬೆಂಗಳೂರಿಗೆ ಹೋಗ್ಬೇಕು ಅಂದರೆ 5-6 ಸಾವಿರ ಕೊಡಬೇಕು. ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು 1 ರೂಪಾಯಿ ತೊಗೊಳ್ಳಲ್ಲ. ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ? ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ವಾ 15 ಲಕ್ಷದಲ್ಲಿ ಒಂದು 30-40 ಬರುತ್ತೆ ಅಂತ? ನನಗೆ ಗೊತ್ತಿಲ್ವಾ 15 ಲಕ್ಷ ಉಳಿಸಿದ್ರೆ 1.5 ಕೋಟಿ ಆಗುತ್ತೆ, ಅದರಲ್ಲೊಂದು 2 BHK ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ? ನನ್ನ ದಡ್ಡನ ನನಗೆ ಗೊತ್ತಿದೆ. ಆದರೂ ನನ್ನ ತಂದೆ ತಾಯಿಗಾಗದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾಯಿದ್ದೀನಿ. ಅದಾಗಲಿ. ಈಗ ಮುಂದಿನ ವಾರ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟು. ಈಗ ಅಲ್ಲಿ ಸೂರತ್ತಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯಿತು. ಇಲ್ಲ ಈ ನೆನ್ನೆನೋ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು. ಇನ್ನು 2 ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟು. 3ನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ. ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ, ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀನಿ, ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಇಲ್ಲಿ ಬರ್ದಿರೋದು ಯಾರು ತಪ್ಸೋಕ್ಕಾಗುತ್ತೆ ಸರ್? ನನಗೆ ಬರ್ದಿದೆ ಇನ್ನೂ ಒಂದು 15-20 ವರ್ಷ ಅಲ್ವಾ? ಎಲ್ಲರೂ ಅವ್ರೋಗಿ ದೇವ್ರನ್ನ ಕೇಳ್ಕೊಂಡ್ರೆ MLA ಆಗ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ಥ್ಯಾಂಕ್ ಯು ಸರ್. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.